ಹಬ್ಬ ಎಲ್ಲ ಆಯಿತು. ಹಬ್ಬದಲ್ಲಿ ಚೆನ್ನಾಗಿ ತಿಂದಿರ್ತೀವಿ ಸ್ವೀಟು ಮತ್ತು ಹಬ್ಬದ ಊಟ ಎಲ್ಲ. ಸೊ ಇವಾಗ ಸ್ವಲ್ಪ ಹೆಲ್ತಿಯಾಗಿ ಏನಾದರೂ ತಿನ್ನೋಣ ಇವತ್ತು ಅಂತ ಹೇಳಿ ನಾನು ಪಾಲಕ್ ಚಪಾತಿ ಮಾಡಿಕೊಂಡೆ ಮಧ್ಯಾಹ್ನದ ಊಟಕ್ಕೆ. ಇಲ್ಲಿ ನಾನು 3 ಕಟ್ಟು ಚಿಕ್ಕ ಕಟ್ಟು ಏನಂದರೆ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ. ಅದರಲ್ಲಿ ಒಂದೇ ಒಂದು ಚಿಕ್ಕ ಕಟ್ಟನ್ನು ಇಲ್ಲಿ ಚಪಾತಿಗೆ ನಾನು ಬಳಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಪೂರಿ ಕೂಡ ಮಾಡ್ಕೋಬೋದು. ಏನಂದರೆ ಸ್ವಲ್ಪ ಚೆನ್ನಾಗಿ ತಿಂದಿದ್ದಾಗಿದೆಯಲ್ಲ, ಈಗ ಸ್ವಲ್ಪ ಹೆಲ್ತಿಯಾಗಿ ಏನಾದರೂ ತಿನ್ನೋಣ ಅಂತ ಚಪಾತಿ ಮಾಡ್ಕೋತಾ ಇದ್ದೀನಿ. ಸಾದಾ ಚಪಾತಿ ಮಾಡೋದಕ್ಕಿಂತ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಹೆಲ್ತಿ ಕೂಡ, ಹಾಗೆಯೇ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳ ಲಂಚ್ ಬಾಕ್ಸ್ಗೆಲ್ಲ ನೀವು ಮಾಡಿಕೊಡ್ಬೋದು. ಹಾಗೆ ಸೊಪ್ಪು ಅಂದರೆ ತಿನ್ನೋದಿಲ್ಲ. ಸೊ ಈ ಥರ ಪ್ಯೂರೆ ಮಾಡಿಬಿಟ್ಟು ಚಪಾತಿ ಹಿಟ್ಟಲ್ಲಿ ಕಲಿಸ್ಬಿಟ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ, ಅಷ್ಟೊಂದು ಕಲರ್ಫುಲ್ ಆಗಿದೆ ಅಂತ ಇಷ್ಟಪಡ್ತಾರೆ. ಈ ಒಂದು ಸೊಪ್ಪು ಸ್ವಲ್ಪ ಕ್ಲೀನಾಗೆ ಬಂದಿತ್ತು. ಆದರೂ ಒಂದು 2-3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಒಂದು ಸ್ವಲ್ಪ ಫಿಲ್ಟ್ರ್ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಅದು ಕುದಿಯೋಕ್ಕೆ ಬಂದ ಮೇಲೆ ಪಾಲಕ್ ಸೊಪ್ಪನ್ನು ಹಾಕಿ ಬ್ಲ್ಯಾಂಚ್ ಮಾಡ್ಕೋತಾ ಇದ್ದೀನಿ. ಹೈ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಈ ನೀರನ್ನ ಏನು ಚೆಲ್ಲೋದು ಬೇಡ, ಫಿಲ್ಟರ್ ನೀರು ಹಾಕಿನೇ ನಾನು ಬ್ಲ್ಯಾಂಚ್ ಮಾಡ್ಕೊಂಡಿರೋದ್ರಿಂದ ಈ ನೀರನ್ನೇ ನಾನು ಚಪಾತಿ ಹಿಟ್ಟು ಕಲಿಸೋದಕ್ಕೆ ಕೂಡ ಬಳಸ್ಕೊಳ್ತೀನಿ. ಹಾಗೆಯೇ ಮಿಕ್ಕಿರೋ ನೀರನ್ನು ಚೆಲ್ಲೋ ಬದಲು ರಸಮ್ಮು ಅಥವಾ ಸಾಂಬಾರು ಏನು ಮಾಡ್ತೀವೋ ಅದಕ್ಕೆ ಬಳಸ್ಕೊಂಡ್ರೆ ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ನಮಗೆ ಸಿಗುತ್ತೆ. ಇವಾಗ ಇದು ಸ್ವಲ್ಪ ಆರಕ್ಕೆ ಇಡ್ತಾ ಇದ್ದೀನಿ ನಾನು. ಇದು ಆರೋಷ್ಟೊತ್ತಿಗೆ ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪ್ಲೇಟ್ಗೆ 1-1.5 ಕಪ್ಪಷ್ಟು ಚಪಾತಿ ಹಿಟ್ಟು ಹಾಕೋತಾ ಇದ್ದೀನಿ. ನೀವಿನ್ನ ಜಾಸ್ತಿ ಜನಕ್ಕೆ ಮಾಡೋ ಹಾಗಿದ್ರೆ ಇನ್ನೂ ಸ್ವಲ್ಪ 2 ಚಿಕ್ಕ ಕಟ್ಟು ಅಥವಾ 1 ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನು ಬಳಸ್ಕೋಬೋದು. ಹಾಗೆಯೇ ಈ ಒಂದು ಪಾಲಕ್ ಚಪಾತಿಗೆ ನೀವು ಮಸಾಲೆ ಎಲ್ಲ ನಿಮಗೆ ಹೇಗೆ ಇಷ್ಟನೋ ಹಾಗೆ ಬಳಸ್ಕೋಬೋದು. ಸೊ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂಚೂರು ಮಿಕ್ಸ್ ಮಾಡಿಕೊಂಡು ಇದನ್ನು ಪ್ಯೂರೆ ಮಾಡ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪನ್ನು. ಹಾಗೆಯೇ ಪ್ಯೂರೆ ಮಾಡ್ಕೊಳ್ಳೋ ಬದಲು ಇದಕ್ಕೆ ನಾನು ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ 1/2 ಇಂಚಷ್ಟು ಹಸಿ ಶುಂಠಿ, ಖಾರಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮಕ್ಳಿಗೆ ಮಾಡೋ ಹಾಗಿದ್ರೆ ಖಾರ ಎಲ್ಲ ಸ್ವಲ್ಪ ಕಡಿಮೆನೇ ಇಟ್ಕೋಬೋದು. ದೊಡ್ಡವ್ರಿಗಾದರೆ ಇನ್ನೂ ಏನೇನು ಮಸಾಲೆಗಳು ಇಷ್ಟನೋ ಅದನ್ನೆಲ್ಲ ಹಾಕೋಬೋದು. ಜೀರಿಗೆ ಅಥವಾ ಬೆಳ್ಳುಳ್ಳಿ ಅಥವಾ ಇದು ಓಮ್ ಕಾಳಿರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೀವು ಪೂರಿ ಎಲ್ಲ ಮಾಡೋ ಹಾಗಿದ್ರೆ ಓಮ್ ಕಾಳನ್ನು ಹಾಕ್ಕೊಳ್ಳಿ ಮೇಲ್ಗಡೆ, ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಡೈಜೆಷನ್ಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ನಾನು ಪಾಲಕ್ ಪ್ಯೂರೆ ಹಾಕ್ತಾಯಿದ್ದೀನಿ. ಹಾಗೆಯೇ ಮಿಕ್ಸರ್ಗೆ ಒಂದು ಸ್ವಲ್ಪ ಈ ಒಂದು ಬ್ಲ್ಯಾಂಚ್ ಮಾಡಿರೋ ನೀರನ್ನೇ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟಿನ ಹದ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಮಾಡೋದೇನು ಕಷ್ಟ ಕೂಡ ಇಲ್ಲ ಆ್ಯಂಡ್ ಹೆಲ್ತಿ ಕೂಡ. ಆದಷ್ಟು ಕಡಿಮೆ ಎಣ್ಣೆ ಹಾಕಿ ನಾನು ಈ ಚಪಾತಿಗಳನ್ನ ಮಾಡ್ತಾ ಇರೋದ್ರಿಂದ ಯಾರ್ಯಾರಿಗೆ ಡಯಾಬಿಟಿಸು ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಇರ್ತಾರೋ ಅವರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. 2-3 ಚಪಾತಿ ತಿಂದರೆ ಒಳ್ಳೆಯದೇ. ಇದಕ್ಕೆ ಸಾಗು ಮಾಡ್ಕೋಬೋದು ನೀವು ನೆಂಚ್ಕೊಳ್ಳೋಕ್ಕೆ, ಇಲ್ಲ ಬೇರೆ ಏನೂ ಇಲ್ಲ ಅಂದರೆ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ಅಥವಾ ಬಿಸಿಯಾಗಿ ಚಪಾತಿಗೆ ಅರ್ಧ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ದೊಡ್ಡವರು ಮಾಡೋ ಹಾಗಿದ್ರೆ ಖಾರ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಳಿಗಾದರೆ ಇಷ್ಟೇ ಸಾಕು. ನಾನು ಊರಿಗೆ ಹೋಗಿದ್ನಲ್ಲ, ಆವಾಗ ನಮ್ಮ ಹಸ್ಬೆಂಡ್ ಅವರ ಸೋದರತ್ತೆ ನಲ್ಲಿಕಾಯ್ದು ತೊಕ್ಕು ಮಾಡಿದರು, ತುಂಬ ರುಚಿಯಾಗಿತ್ತು. ರೆಸಿಪಿ ಕೂಡ ತಿಳ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ನಲ್ಲಿಕಾಯಿ ತೊಗೊಂಡಾಗ ಮಾಡೋಣ ಅಂತ. ಸೊ ನಾನು ಈ ಚಪಾತಿನ ನಲ್ಲಿಕಾಯಿ ತೊಕ್ಕು ಜೊತೆ ತಿನ್ನೋಕ್ಕೆ ಇಟ್ಕೊಂಡಿದ್ದೆ. ಹಾಗಾಗಿ ಬೇರೆ ಏನು ಗ್ರೇವಿ ಮಾಡ್ಕೊಳ್ಳಿಲ್ಲ. ನಲ್ಲಿಕಾಯಿ ತೊಕ್ಕಂತೂ ತುಂಬ ಸೂಪರಾಗಿ ಬಂದಿತ್ತು. ನಾನು ಕೂಡ ಮಾಡಿ ವಿಡಿಯೋ ಹಾಕ್ತೀನಿ ಈ ಸ್ವಲ್ಪ ದಿವಸದಲ್ಲೇ. ಚಪಾತಿನ ನಾನು ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ. ಇದನ್ನು ತವಾ ಮೇಲೆ ಹಾಕಿ 2 ಸೈಡು ಬೇಯಿಸ್ಕೊಂಡ್ರೆ ಆಗೋಯ್ತು. ಆದಷ್ಟು ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋತಾ ಇದ್ದೀನಿ. ಇಲ್ಲ ತುಪ್ಪ ಬೇಕು ಅಂದರೆ ತುಪ್ಪದಲ್ಲಿ ಕೂಡ ನೀವು ಕುಕ್ ಮಾಡ್ಕೋಬೋದು, ಅಂದರೆ ಬೇಯಿಸ್ಕೋಬೋದು ತುಪ್ಪ ಹಾಕಿ. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು. ಇಲ್ಲ ಕೆಲವರು ಪುಲ್ಕ ಥರ ಮಾಡ್ತಾರೆ, ಡೈರೆಕ್ಟ್ ಗ್ಯಾಸ್ ಮೇಲೆ ಹಾಕಿ, ಹಾಗೂ ಕೂಡ ಮಾಡ್ಕೋಬೋದು. ಇದಿಷ್ಟು ಮಾಡಿಕೊಂಡ್ರೆ ಆಗೋಯ್ತು. ಸೊ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಈ ಥರ ಎಲ್ಲ ಮಾಡಿ ಹಾಕಿ ಕೊಡ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಬ್ಬ ಎಲ್ಲ ಆಯ್ತಲ್ಲ, ಸ್ವಲ್ಪ ಹೆಲ್ತಿಯಾಗಿ ಏನಾದರೂ ತಿನ್ನಬೇಕು ಅಂತಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆಯೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಚಪಾತಿ ಆರಿದ್ಮೇಲೆ ಕೂಡ ಎಷ್ಟು ಸಾಫ್ಟಾಗಿರುತ್ತೆ ಅಂತ. ಇದಿಷ್ಟು ಇವತ್ತಿನ ಲಂಚ್ ನಂದು.